ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಹುಡುಗಿ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಸಖತ್ತಾಗಿರುವಂತಹ ತವಾ ಪನ್ನೀರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 200 ಗ್ರಾಮ್ಸ್ ಆಫ್ ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಎಲ್ಲ ರೀತಿಯ ಸ್ಪೈಸಸ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲ, ಹಾಗೆಯೇ 2 ಟೇಬಲ್ ಸ್ಪೂನ್ನಷ್ಟು ಖಾರ ಪುಡಿ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪುಡಿ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಜೀರಾ ಪೌಡರ್, ಹಾಗೆಯೇ ಸ್ವಲ್ಪ ಆಮ್ಚೂರ್ ಪೌಡರ್ನ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 3-4 ಟೇಬಲ್ ಸ್ಪೂನ್ನಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯಾದ ನೀರನ್ನ ಹಾಕ್ತಿಲ್ಲ, ಹಾಗೆಯೇ ಮೊಸರಲ್ಲೇ ಮಿಕ್ಸ್ ಮಾಡ್ಕೊತಿರೋದ್ರಿಂದ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮೊಸರನ್ನ ಹಾಕ್ಕೊಳ್ಳಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಜಾಸ್ತಿ ಬೇಕಾಗ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಆದ ನಂತರ 20 to 30 ಮಿನಿಟ್ಸ್ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತಿದ್ದೀನಿ. ಸೊ ಪನ್ನೀರ್ ಎಲ್ಲ ಸ್ಪೈಸಸ್ನು ಚೆನ್ನಾಗಿ ಇಳ್ಕೊಳ್ಳುತ್ತೆ ಅಂತ. ಇವಾಗ ಮ್ಯಾರಿನೇಟ್ ಆಗಿರುವಂಥ ಪನ್ನೀರನ್ನ ತವಾ ಫ್ರೈ ಮಾಡ್ಕೋಬೇಕಾಗತ್ತೆ. ತವಾ ಬಿಸಿಯಾದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಅದು ಬಿಸಿಯಾದ ನಂತರ ಅದಕ್ಕೆ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಇವಾಗ ನಾವಿದಕ್ಕೆ 1 ಟೊಮೊಟೊನ ಕೂಡ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಸಣ್ಣದಾಗಿ ಅದನ್ನು ಕಟ್ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೊಮೊಟೊದಲ್ಲಿ ನೀರಿನಂಶ ಇರೋದ್ರಿಂದ ಮತ್ತೇನು ಎಣ್ಣೆ ಹಾಕೋದು ಬೇಕಾಗಲ್ಲ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒನ್ಸ್ ಈ ಥರ ಟೊಮೊಟೊ ಸಾಫ್ಟ್ ಆದ ನಂತರ ಅದಕ್ಕೆ ನಾವು ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಸ್ಪೈಸಸ್ನು ಮೊದಲೇ ನಾವು ಪನ್ನೀರ್ಗೆ ಆ್ಯಡ್ ಮಾಡಿರೋದ್ರಿಂದ ಇವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಖಾರ ಪುಡಿ, ಹಾಗೆಯೇ ಅರಿಶಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಮುಂಚೆ ಪನ್ನೀರ್ಗೂ ಕೂಡ ಆ್ಯಡ್ ಮಾಡಿರ್ತೀವಿ, ಹಾಗಾಗಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ತುಂಬ ಖಾರ ಅಥವಾ ತುಂಬ ಉಪ್ಪಾಗೋ ಚಾನ್ಸಸ್ ಇರುತ್ತೆ. ಇವಾಗ ನಾನು ಇದಕ್ಕೆ ಒಂದು 20 to 30 ml ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ. ಸೊ ಟೊಮೊಟೊ ಆ್ಯಂಡ್ ಈರುಳ್ಳಿ ಇನ್ನೂ ಸಾಫ್ಟ್ ಆಗಲಿ ಅಂತ ಅಂದ್ಬಿಟ್ಟು. ಇವಾಗ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿದೆ. ಇವಾಗ ನಾವು ಇದಕ್ಕೆ ಏನು ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಪನ್ನೀರ್ ಇಟ್ಟಿದ್ವಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪನ್ನೀರ್ ಹಾಕಾದ್ಮೇಲೆ ನಾವು ಅದನ್ನು ನಿಧಾನವಾಗಿ ಸೌಟ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಪನ್ನೀರ್ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಒನ್ಸ್ ನಾವು ಪನ್ನೀರನ್ನ ಹಾಕಾದ್ಮೇಲೆ ಅದು ರೀತಿ ಕ್ರೀಮಿ ಟೆಕ್ಸ್ಚರ್ಗೆ ಬರುತ್ತೆ. ಒಂದು 5 to 10 ಮಿನಿಟ್ಸ್ ಇದೇ ಥರ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಪನ್ನೀರ್ ಈ ಥರ ಕಾಣಿಸುತ್ತೆ. ನೋಡ್ತಿರ್ಬೋದು ಯಾವ ಪನ್ನೀರ್ ಕೂಡ ಬ್ರೇಕ್ ಆಗಿಲ್ಲ, ಬಟ್ ನೋಡೋಕ್ಕೆ ಕೂಡ ಸಖತ್ತಾಗಿ ಕಾಣಿಸ್ತಿದೆ. ಹೋಲ್ ಪ್ರೋಸೆಸ್ಸಲ್ಲಿ ನೀವು ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇವಾಗ ನೀವು ಇದಕ್ಕೆ ಕಸೂರಿ ಮೇಥಿನ ಹಾಕಿ ಗಾರ್ನಿಷ್ ಮಾಡ್ಬೋದು. ನನ್ನ ಹತ್ರ ಖಾಲಿ ಆಗಿತ್ತು, ಹಾಗಾಗಿ ನಾನು ಸೋಂಪನ್ನ ಯೂಸ್ ಮಾಡ್ತಿದ್ದೀನಿ. ಅದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಆ್ಯಂಡ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ಪನ್ನೀರ್ ತವಾ ಫ್ರೈ ನೋಡೋಕ್ಕಂತೂ ಸಖತ್ ಎಮ್ಮಿಯಾಗಿ ಕಾಣಿಸ್ತಿದೆ ಅಲ್ವಾ? ಟ್ರಸ್ಟ್ ಮೀ, ನೋಡೋಕ್ಕಷ್ಟೆಲ್ಲ ತಿನ್ನೋಕ್ಕೂ ಅಷ್ಟೇ ಸಖತ್ತಾಗಿತ್ತು. ಈ ಸಿಂಪಲ್ ರೆಸಿಪಿ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮಲ್ನಾಡ್ ಹುಡುಗಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.